ಎಸ್ ಡಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಾಕಷ್ಟು ದಿನಗಳಿಂದ ವಿಡಿಯೋವನ್ನು ಮಾಡೋದಕ್ಕಾಗ್ತಿರಲಿಲ್ಲ. ಕೆಲಸದ ಒತ್ತಡದಿಂದ ಕ್ಲಾಸನ್ನು ಕೂಡ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಇವತ್ತಿಂದ ಕ್ಲಾಸನ್ನು ಮಾಡೋಣ. ಮೊದಲನೇದಾಗಿ ಬೇಸಿಕ್ಕಾಗಿ ಇಂಗ್ಲೀಷ್ ಅಂತಂದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬೇಕಾದಂಥ ಅವಶ್ಯಕವಾದಂಥ ಒಂದು ಸಬ್ಜೆಕ್ಟ್. ಅದರಲ್ಲಿ ಮೇಯ್ನಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಇನ್ ದ ಗ್ರಾಮರ್. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಷ್ಟು ಟೋಟಲಾಗಿ 8. ಅದರಲ್ಲಿ ಮೊದಲನೇದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ with the sound knowledge and understanding of the parts of speech to begin with is where you can proceed in expressing yourself correctly. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಇವು ವ್ಯಾಕರಣ ವಿಭಾಗದಲ್ಲಿ ತುಂಬ ಸೌಂಡ್ ಬಗ್ಗೆ ಒಂದು ನಾಲೆಜು ಕೂಡ ನಮಗೆ ಬೇಕಾಗ್ತದೆ. ಎಲ್ಲಿ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ದೇ ಆರ್ ದ ಬೇಸಸ್ ಆಫ್ ಗ್ರಾಮರ್. ನೋ ಕರೆಕ್ಟ್ ಸೆಂಟೆನ್ಸ್ ಕ್ಯಾನ್ ಬಿ ಫಾರ್ಮ್ ವಿದೌಟ್ ದ ಪ್ರಾಪರ್ ನಾಲೆಜ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ನಮಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ನಮಗೆ ಸೆಂಟೆನ್ಸನ್ನು ಮಾಡೋದಕ್ಕೆ ಆಗೋದಿಲ್ಲ. ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್ಸ್ ಇನ್ ದ ಸೆಂಟೆನ್ಸ್ ವೇರ್ ಆರ್ ಡಿವೈಡೆಡ್ ಇಂಟು 8 ಪಾರ್ಟ್ಸ್. ದೇ ಆರ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್. ದೇ ಆರ್ ಎಸ್ ಫಾಲೋಸ್. ಅಂದರೆ ವಾಕ್ಯದಲ್ಲಿರುವ ಶಬ್ದಗಳನ್ನು ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ 8 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳಿಗೆ ಪದ ಭಾಗಗಳು ಅಂಥೇಳಿ ಕರಿತೀವಿ. ಹಾಗಾದ್ರೆ ಅವು ಯಾವ್ಯಾವು? 1ನೇದು ನೌನ್, 2 ಪ್ರನೌನ್, 3 ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಇವು 8 ಭಾಗಗಳು. ಸೊ ಹಾಗಾದರೆ ಅದರಲ್ಲಿ 1ನೇದು ಯಾವುದು? ನೌನ್. ನೌನ್ ಅಂದರೆ ನಾಮಪದ. ನೌನ್ ಈಸ್ ದ ನೇಮ್ ಆಫ್ ಪರ್ಸನ್, ಪ್ಲೇಸ್, ಆ್ಯನಿಮಲ್ಸ್ ಆರ್ ಥಿಂಗ್ಸ್. ಯಾವುದೇ ಒಬ್ಬ ವ್ಯಕ್ತಿ, ಪ್ರಾಣಿಯ, ಸ್ಥಳದ, ವಸ್ತುವಿನ ಇಲ್ಲವೇ ಒಂದು ವಿಚಾರದ ಹೆಸರನ್ನು ಹೆಸರಿಸುವ ಪದಕ್ಕೆ ನಾವೇನಂತ ಹೇಳ್ತೀವಿ? ನಾಮಪದ ಅಂಥೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪರ್ಸನ್ನ ತೊಗೊಂಡ್ರೆ ರಮೇಶ, ಸಂತೋಷ, ಚಂದ್ರಶೇಖರ್, ಶ್ರೇಯ, ಕಾವ್ಯ. ಇವು ಪರ್ಸನಿಗೆ ಸಂಬಂಧಪಟ್ಟಂಥ ಹೆಸರುಗಳು. ಸೊ ಹಾಗಾದರೆ ನೆಕ್ಸ್ಟ್ ಪ್ಲೇಸ್. ಧಾರವಾಡ, ಬೆಂಗಳೂರು, ಇಂಡಿಯಾ, ಗಾರ್ಡನ್, ವಿಲೇಜ್. ಆದರೆ ಎನಿಮಲ್ ಬಗ್ಗೆ ತೊಗೊಂಡ್ರೆ ಕ್ಯಾಟ್, ಪಾಕ್ಸ್, ಡಾಗ್, ಲಯನ್, ಟೈಗರ್. ಥಿಂಗ್ಸ್ ಅಂತ ತೊಗೊಂಡ್ರೆ ಪೆನ್, ಪೇಪರ್, ಚೇರ್, ಟೇಬಲ್, ಗೋಲ್ಡ್. ಹಾಗಾದರೆ ನೌನಲ್ಲಿ ಎಷ್ಟು ಭಾಗಗಳಿದಾವೆ? ಕೈಂಡ್ಸ್ ಆಫ್ ನೌನ್ ಅಂದರೆ ನಾಮಪದಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಅಂತ ಹೇಳಿದ್ರೆ ಮತ್ತೆ ಅದರಲ್ಲಿ 4 ವಿಧಗಳು ಬರ್ತವೆ. 1ನೇದು ಅಂದರೆ ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮ, ಕಾಮನ್ ನೌನ್ ರೂಢನಾಮ, ಮಟೀರಿಯಲ್ ನೌನ್ ಪದಾರ್ಥವಾಚಕ ನಾಮಪದ, ಕಲೆಕ್ಟಿವ್ ನೌನ್ ಸಮೂಹವಾಚಕ ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್ ಭಾವವಾಚಕ ನಾಮಪದ. ನಮಗೆಲ್ಲರಿಗೂ ಓದಿದಾಗೆ ಪ್ರೈಮರಿ ಹೈಸ್ಕೂಲಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದಿಲ್ಲ. ಪ್ರಾಪರ್ ನೌನು, ಕಾಮನ್ ನೌನ್ ಇವರು 2ರ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಂಡಿರ್ತೇವೆ. ಸೊ ನೆಕ್ಸ್ಟ್ ಇವು ಮಟೀರಿಯಲ್ ನೌನ್ ಅಂದ್ರೇನು, ಕಲೆಕ್ಟಿವ್ ನೌನ್ ಅಂದ್ರೇನು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೇನು, ಇವ್ರ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಆದರೆ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನನ್ನು ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.